ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಭಾನುವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಹತ್ತಿ ಮನೆಯಲ್ಲೇ ಇತ್ತು ನೋಡಿ, ಕವರಲ್ಲಿ ಹಾಕಿ ಎತ್ತಿ ಇಟ್ಬಿಟ್ಟಿದ್ದೆ. ಸೊ ಇದನ್ನು ಈ ಥರ ಮಾಡಿಟ್ಕೊಳ್ಳೋಣ, ಏನಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ ಒಂದು ಗೆಜ್ಬತ್ತಿ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕಾದರೂ ಯೂಸ್ ಆಗುತ್ತೆ ಅಂದರೆ ಆರತಿ ಬೆಳಗಬೇಕಾದ್ರೆ ಇದನ್ನು ಇಟ್ಕೊಂಡು ಬೆಳಗ್ಬೋದು. ಇದು ನಾಗರಿಗೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ, ಬಟ್ ಇದು ಬೇಡ ಅಂತ ಅನಿಸ್ತೈತೆ. ಈಗ ಏನಾದರೂ ಅಂದರೆ ಹೊರ್ಗಡೆಯಿಂದ ತರಿಸೋಣ, ರೆಡಿದೆ ನಾವು ಹಾಕೋದು, ಬಟ್ ಇದು ಇತ್ತಲ್ಲ ಮಾಡೋಣ ಅಂತ ಮಾಡಿದೆ, ಅದು ಸರಿಗೆ ಬರಲಿಲ್ಲ. ಸೊ ಅದಕ್ಕಾಗಿ ಗೆಜ್ಬತ್ತಿ ಮಾತ್ರ ಮಾಡಿಬಿಟ್ಟು ಎತ್ತಿ ಎಲ್ಲ ಬಿಡಿಸ್ಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಸೊ ನಂದು ಬರ್ತಾ ಇಲ್ಲ, ನಂದು ತೋರಿಸ್ತಾ ಇಲ್ಲ, ಅಂದರೆ ನನ್ನ ಚಿತ್ರನ ತೋರಿಸ್ತಾ ಇಲ್ಲ. ಜಸ್ಟು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ, ಆಯಿತಾ? ನಮ್ಮ ಮನೆಯವರು ಕಡಲೆಕಾಯಿ ತೊಗೊಂಡು ಬಂದಿದ್ರು. ಹಿಂದಿನ ದಿನ ನಾನು ಕಡಲೆಕಾಯಿ ತಿನ್ನಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ಅದು ಕಡಲೆಕಾಯಿ ಚೆನ್ನಾಗಿರಲಿಲ್ಲ, ನಾನು ಒಂದು 30 ರುಪೀಸ್ಗೆ ಮಾತ್ರ ತೊಗೊಂಡು ಬಂದು ತಿಂದೆ. ಸೊ ಅವಾಗ ಬೇಯಿಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ನನಗೆ 1 kg ಕಡಲೆಕಾಯಿ ಚೆನ್ನಾಗಿರೋದನ್ನ ತೊಗೊಂಡು ಬಂದರು. ಅದನ್ನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಕುಕ್ಕರಲ್ಲಿ ಹಾಕ್ಬಿಟ್ಟು. ಸೊ ಹಂಗೇ ಕಸ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಸ ಹೊಡಿತಾ ಇದ್ದೀನಿ. ಆಲ್ರೆಡಿ ಸಂಜೆ ಆಗಿತ್ತು, 5 o'clock ಆಗಿತ್ತು. ಹಾಗೆಯೇ ಅಡುಗೆನೂ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟು ಕಡಲೆಕಾಯಿಗೆ ಇಟ್ಟಿದ್ದೀನಿ. ಸಂಜೆ ಆಗ್ತಾ ಇದ್ದಂಗೆ ನಾನು ಡೋರ್ ಕ್ಲೋಸ್ ಮಾಡಿದ್ದೆ. ಸೊ ಯಾರೂ ಇರಲಿಲ್ಲ, ಹಾಗಾಗಿ ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು. ನನ್ನ ಮಗಳು ಮಲ್ಕೊಂಡಿದ್ಲು. ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ, ನೀರೆಲ್ಲ ಸೋರ್ಕೊಂಡಿದ್ದೆ, ಪಾತ್ರೆ ಎಲ್ಲ ಜೋಡಿಸ್ಕೊಬೇಕು. ಸೊ ಕಸ ಹೊಡಿತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಅಂದರೆ ಲೇಟಾಗಿ ಆಗ್ತಾ ಇದ್ದೀನಿ ವಿಡಿಯೋ ಈಗ. ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ದಯವಿಟ್ಟು ನೋಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲೂ ಇದೆ ನೇತ್ರ ತುಮಕೂರು ಅಂತ ಹೇಳಿ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಲ್ಲೂ ಕೂಡ. ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ನಂದು ನೇತ್ರ ತುಮಕೂರು ಅಂತ ಹೇಳಿ, ಅಲ್ಲಿ ಕೂಡ ಫಾಲೋ ಮಾಡ್ಬೋದು ನೀವು. ಇಲ್ಲಿ ಯೂಟ್ಯೂಬಲ್ಲೆಲ್ಲ ಪರ್ಸ್ನಲ್ಲಾಗಿ ಏನಾದರೂ ಅಂದರೆ ಕೇಳಬೇಕು ಅಂತ ಏನಾದರೂ ಇದ್ದರೆ ಕೇಳಲಿಕ್ಕಾಗಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಬೇಕಾದರೆ ಮೆಸೇಜ್ ಮಾಡ್ಬೋದು. ನೇತ್ರ ತುಮಕೂರು ಅಂತ ಇದೆ ನಂದು ಚಾನಲ್ ID, ಹೋಗ್ಬಿಟ್ಟು ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ. ಕಡಲೆಕಾಯಿ ಸ್ವಲ್ಪ ಹಸಿ ಕಡಲೆಕಾಯಿನ ತಿಂದಿದ್ದೆ. ಸೊ ಅದೆಲ್ಲ ಸಿಪ್ಪೆ ಹಂಗೆ ಇತ್ತು ನೋಡಿ. ಸಂಜೆ ಅಂದರೆ 6 ಗಂಟೆ ಮುಂಚೆನೇ ಕಸ ಹೊಡೆದ್ಬಿಟ್ರೆ ಸರಿ, ಆಮೇಲೆ ಲೈಟ್ ಹಾಕ್ಬಿಡ್ತೀವಿ, ಆಮೇಲೆಲ್ಲ ಕಸ ಗುಡಿಸ್ಲಿಕ್ಕಾಗಲ್ಲ. ಸೊ ಸಂಜೆ ಮೇಲೆ ಕಸ ಹೊಡಿಬಾರ್ದಲ್ವಾ, ಹಾಗಾಗಿ. ಸೊ ನೀವು ಎಲ್ಲ ಇದೇ ಥರ ಮಾಡ್ತೀರಾ ಫ್ರೆಂಡ್ಸ್? ನನಗೆ ಕಮೆಂಟ್ಸ್ ಮಾಡಿ. ನೋಡಿ ಎಷ್ಟೊಂದು ಕಸ ಬಂದುಬಿಟ್ಟಿದೆ. ಇನ್ನೂ ನೋಡಿ, ಇನ್ನು ಕತ್ಲಾಗಿಲ್ಲ, ಕಾಣಿಸುತ್ತೆ ನೋಡಿ. ಫ್ರೆಂಡ್ಸ್, ನನಗೆ ಕೆಲವರು ಕೇಳ್ತಾ ಇದ್ದೀರಾ, ಏನಪ್ಪ ಅಂದರೆ ಇದು ಲೈವು ಮಾಡ್ತೀರಾ, ಅದು ಫುಲ್ಲು ಬ್ಲ್ಯಾಕ್ ಬರ್ತಾ ಇರುತ್ತೆ. ಅದು ಸೈಲೆಂಟ್ ಲೈವ್ ಆನ್ ಮಾಡಿರ್ತೀನಿ ನಾನು. ಸೊ ಹಾಗಾಗಿ ಆ ಥರ ಬರ್ತಾ ಇರುತ್ತೆ. ಕೆಲವರು ನನಗೆ ಇಲ್ಲಿ ನೋಡಿದವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಅದು ನಾನು ನೈಟು ಟೈಮು ನಾನು ಕ್ಯಾಮ್ರಾ ಎಲ್ಲ ಆನ್ ಮಾಡಲ್ಲ. ಸೊ ಆಫ್ ಮಾಡಿಬಿಟ್ಟು ಸೈಲೆಂಟ್ ಲೈವ್ ಕೊಟ್ಟಿರ್ತೀನಿ. ಸೊ ಅಂದರೆ ಇವಾಗ ವಾಚಿಂಗ್ ಟೈಮ್ ಆದರೂ ಕೌಂಟ್ ಆಗಲಿ, ಲೈವ್ ಮಾಡಲಿಕ್ಕೆ ಟೈಮ್ ಇರಲ್ವಲ್ಲ. ಸೊ ಹಾಗಾಗಿ ನೋಡಿ, ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ, ಜೋಡಿಸ್ಕೊಳ್ಳೋಣ ಸ್ಟ್ಯಾಂಡಿಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆ ಥರ ಬರ್ತಾ ಇರುತ್ತೆ ಬ್ಲರ್ರಾಗಿ. ಸೊ ಹಾಗಾಗಿ ಆ ಥರ ಬರುತ್ತೆ ಅಷ್ಟೇ. ಸೊ ಅಂದರೆ ವಾಚ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೆ, ಒಂದು 100 ಮೆಂಬರ್ಸ್ ಆದರೂ ನೋಡಿದ್ರೆ ಟೈಮಿಂಗ್ಸ್ ಕೌಂಟ್ ಆಗುತ್ತಲ್ವಾ. ಸೊ ಹಾಗಾಗಿ ಆ ಥರ ಮಾಡ್ತಾಯಿದ್ದೀನಿ. ಸೊ ಫೇಸ್ ತೋರಿಸಿನೇ ವಿಡಿಯೋ ಮಾಡಿ ಅಕ್ಕ ಅಂತೇಳಿ ಕೆಲವರು ನನಗೆ ಮೆಸೇಜ್ ಮಾಡಿದ್ದೀರಾ. ಸೊ ಅದು ನೋಡಬೇಕು, ಟೈಮ್ ಇರಲ್ಲ, ಟೈಮ್ ಸಿಕ್ಕಿದಾಗ ಮಾಡ್ತೀನಿ. ಸೊ ಇದು ಬಂದು ನನಗೆ ಮೊಳಕೆ ಹುಳ್ಳಿಕಾಳು ಕಟ್ಟಿದ್ದೆ ನೋಡಿ, ಚೆನ್ನಾಗಿ ಬಂದಿದೆ.
ಎಷ್ಟು ಉದ್ದುದ್ದಕ್ಕೆ ಬಂದಿತ್ತು ಗೊತ್ತಾ. ಮಳೆಗಾಲದಲ್ಲೂ ಈ ಥರ ಬಂದಿದೆ ಅಂದರೆ ಚೆನ್ನಾಗಿ ಬಂದಿದೆ. ಸಾಂಬಾರು ಸೂಪರಾಗಿರುತ್ತೆ. ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೀನಿ ಇದನ್ನು. ಸೊ ನೀವೆಲ್ಲ ಯಾರಿಗೆಲ್ಲ ಇಷ್ಟ ಮೊಳಕೆ ಹುಳ್ಳಿಕಾಳು ಸಾಂಬಾರು, ದಯವಿಟ್ಟು ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡಿ ಈ ಥರ ಜಾಲ್ಸ್ಕೊತಾ ಇದ್ದೀನಿ, ಯಾಕಂದರೆ ಕಲ್ಲಿರುತ್ತಲ್ವ. ಸೊ ಹುಳ್ಳಿಕಾಳು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದೇನೆ. ಕ್ಲೀನ್ ಮಾಡಿ ಮತ್ತು ಹುಳ್ಳಿಕಾಳು ಕೂಡ ನೆನೆ ಹಾಕಬೇಕಾದ್ರೆ ಜಾಲ್ಸ್ಬಿಟ್ಟೆ ಹಾಕಿದೆ, ಮತ್ತು ಮೊಳಕೆ ಬಂದಿದೆ. ಇವಾಗಲೂ ಕೂಡ ನಾನು ನೀರಲ್ಲಿ ಜಾಲ್ಸ್ಬಿಟ್ಟೆ ತೊಗೊತಾ ಇದ್ದೀನಿ, ಯಾಕಂದರೆ ಎಷ್ಟು ಆಯಿದ್ರೂ ಕೂಡ ಹುಳ್ಳಿಕಾಳಲ್ಲಿ ಕಲ್ಲು ಅನ್ನೋದು ಒಂದಾದರೂ ಇರುತ್ತಂತೆ. ಸೊ ಹಾಗಾಗಿ ಸಿಗಬಾರ್ದಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ದೀನಿ. ನೋಡಿ ಎಲ್ಲ ಜಾಲ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಬೆಂದಿದೆ. ಕಡಲೆಕಾಯಿನ ಒಂದು ಕಡೆ ಹಾಕ್ಕೊಂಡಿದ್ದೀನಿ ತಪ್ಪಲೆಯಲ್ಲಿ. ನೋಡಿ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿತ್ತು. ಬೇಗ ಖಾಲಿ ಆಯಿತು ಎಲ್ಲನೂ. ಸೊ ಫ್ರೆಂಡ್ಸ್, ಇದು ಬಂದು ಸೋಮವಾರ ನಾನು ಬಟ್ಟೆ ವಾಶ್ ಮಾಡಬೇಕಿತ್ತು. ಸೊ ಸಿಟಿನಲ್ಲಿ ಇರೋದ್ರಿಂದ ನೀರಿಂದು ಪ್ರಾಬ್ಲಮ್ಮು, ಅಂದರೆ ಜಾಸ್ತಿ ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಅಂದರೆ ನೀರು ತೊಳ್ಕೊಬೋದು ಬಟ್ಟೆನ, ಬಟ್ ನನಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆನ ರಾಶಿ ಮಾಡ್ಕೊಂಬಿಟ್ಟಿದ್ದೆ. ಸೊ ಹಾಗಾಗಿ ಹೊಲ್ದತ್ರ ತೊಗೊಂಡೋಗ್ಬಿಟ್ಟು, ಹೆಂಗೂ ಹೊಲ್ದತ್ರ ಹೋಗಬೇಕು ಅಂತ ಇದ್ರು ನಮ್ಮ ಮನೆಯವರು. ಸೊ ಹೊಲ್ದತ್ರ ಹೋಗ್ಬಿಟ್ಟು ತೊಗೊಂಡೋಗಿ ಬಟ್ಟೆ ವಾಶ್ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ವಿಡಿಯೋ ಮಾಡಿಕೊಂಡೆ ಹಾಗೇನೆ. ನೋಡಿ ಈ ಥರ ಇದೆ ನಮ್ಮ ಹೊಲ. ಆಲ್ರೆಡಿ ಸುಮಾರು ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ, ಬಟ್ ಈ ಥರ ಅಂದರೆ ನಮ್ಮದು ಗಿಡ ಎಲ್ಲ ಎಗ್ಸಿದ ಮೇಲೆ ಜಾಸ್ತಿ ತೋರಿಸಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ತಗರಿ ಗಿಡ ನಾನೇ ಹಾಕಿದ್ದಿದ್ದು. ಇದೆಲ್ಲ ನಮ್ಮ ಮನೆಯವರು ನಮ್ಮ ಅತ್ತೆ ಈ ಥರ ಎಲ್ಲ ಹಿಂಗೆ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ನಾನೇ ಬೀಜ ಎಲ್ಲ ಉದುರಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದು 15 ದಿನ 20 ದಿನ ಹೂವು ಎಲ್ಲ ಕಾಯುತ್ತೆ. ಇನ್ನೂ ಜಾಸ್ತಿ ಇತ್ತು, ಬಟ್ ಅಡಿಕೆ ಗಿಡ ಇಕ್ಸೋವಾಗ ಎಲ್ಲ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಇದೆ, ಮನೆಗೆ ಆಗುತ್ತೆ, ಪರವಾಗಿಲ್ಲ. ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಗ್ದಾಕಿದ್ದೀನಿ. ನಮ್ಮ ಮನೆಯವರು ಈ ಥರ ಕಟ್ಕೊಟ್ಟಿದ್ದಾರೆ ತಂತಿನ, ಬಟ್ಟೆ ಒಣಗಾಕೋದಕ್ಕೆ. ಅಂದರೆ ಕಲ್ಕುಚ ಮತ್ತು ಮುಳ್ತಂತಿ ಕಾಂಪೌಂಡ್ ಬೇರೆ ಇದೆ, ಅದರಲ್ಲೂ ಹಾಕಿದ್ದೆ ಸ್ವಲ್ಪ ಬಟ್ಟೆಗಳು. ಅದರಲ್ಲಿ ಹಾಕಿದ್ರಂತೂ ಬಿದ್ದೇ ಹೋಗಲ್ಲ, ಗಾಳಿ ಬಂದರೂ ಬಿದ್ದೋಗಲ್ಲ. ಸ್ವಲ್ಪ ಅಂದರೆ ಕಲ್ಲು, ಸಣ್ಣ ಸಣ್ಣ ಕಲ್ಲು ಈ ಥರ ಬರ್ತಾಯಿತ್ತು. ಹಂಗಾಗಿ ಬಟ್ಟೆ ಕಟ್ಟಿದ್ದೆ ಅದಕ್ಕೆ ಪೈಪಿಗೆ. ಸೊ ಅನ್ನ ಸಾಂಬಾರು ತೊಗೊಂಡೋಗಿದ್ದೆ, ಮೊಳಕೆ ಹುಳ್ಳಿಕಾಳು ಸಾಂಬಾರು ಇತ್ತು. ಸೊ ಅದನ್ನೇನೇ ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ, ತೊಗೊಂಡೋಗಿದ್ದೆ. ಅದನ್ನೇ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ನನ್ನ ಮಗಳು ಸ್ಕೂಲಿಂದ 4 ಗಂಟೆಗೆ ಬರ್ತಾಳೆ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. 3 ಗಂಟೆ ಹಿಂಗೆ, 12 ಗಂಟೆಯಿಂದ 3 ಗಂಟೆ ಕರೆಂಟು. ನಾವು 11 ಗಂಟೆ 11:30 ಬಂದಿದ್ವಿ. ಸೊ ನೆಕ್ಸ್ಟು 3 ಗಂಟೆಗೆ ಹೊರಟ್ವಿ. ನೋಡಿ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಜೋಳ ಕೂಡ ಹಾಕಿದ್ದೀವಿ ನೋಡಿ, ಮುಸ್ಕಿನ ಜೋಳ. ಅಟ್ಲೀಸ್ಟ್ ಮನೆಗಾದರೂ ಆಗುತ್ತೆ ಅಂತ ಹಾಕಿದ್ದಾರೆ ನಮ್ಮ ಮನೆಯವರು. ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ ವಾತಾವರಣ ನೋಡಲಿಕ್ಕೆ. ಬಿಸಿಲೇನು ಇರಲಿಲ್ಲ ಬಟ್ಟೆ ಒಗಿಬೇಕಾದ್ರೆ. ಸೊ ಹಾಗಾಗಿ ಬೇಗ ಆಯಿತು. ನೋಡಿ ಈ ಥರ ಇದೆ ಜೋಳ, ಈ ಥರ ಆಗಿದೆ. ಆಲ್ರೆಡಿ ಒಂದು 15 ಡೇಸ್ 20 ಡೇಸ್ ಆಗಿದೆ ಹಾಕ್ಬಿಟ್ಟು. ನೋಡಿ ಈ ಥರ ಬಂದಿದೆ. ತಗರಿ ಗಿಡ ಈ ಥರ ಇದೆ ನೋಡಿ. ಇನ್ನೊಂದು 15-20 ದಿನ ಹೂವು ಹಾಕುತ್ತೆ ಅಂದ್ಕೊಂಡಿದ್ದೀನಿ. ನವೆಂಬರ್ಗೆಲ್ಲ ಬಂದುಬಿಡುತ್ತೆ ಕಾಯಿ. ಅಕ್ಟೋಬರ್ಗೆ ಬರ್ಬೋದು. ನಾವು ಸ್ವಲ್ಪ ಬೇಗ ಹಾಕಿದ್ವಿ, ಭರಣಿ ಮಳೆ ಅಂತ ಬರುತ್ತಲ್ಲ ಆವಾಗಲೇ ಹಾಕಿದ್ವಿ. ಸೊ ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಯಾವ ಥರ ಬರುತ್ತೆ ಅಂತ ಹೇಳಿ. ಅಡುಗೆ ಗಿಡಕ್ಕೆಲ್ಲ ನೀರು ಬಿಟ್ಟಿದ್ದಾರೆ ನೋಡಿ, ನೀರು ಹೋಗ್ತಾ ಇದೆ. ನೀರೇನು ಬೇಕಿರಲಿಲ್ಲ, ಬಟ್ ಮೋಟ್ರ್ ಆನ್ ಮಾಡಿರಲಿಲ್ಲ, ಜಾಸ್ತಿ ದಿನ ಆಗಿತ್ತು ಬೋರ್ ಆನ್ ಮಾಡಿ. ಸೊ ಹಾಗೆ ಆನ್ ಮಾಡ್ದಂಗೂ ಆಗುತ್ತೆ, ನಮ್ಮದು ಬಟ್ಟೆ ಒಗೆಯೋದು ಆಗುತ್ತೆ. ಬೆಡ್ಶೀಟ್ ಬೇರೆ ತೊಗೊಂಡು ಬಂದಿದ್ದೆ ನಮ್ಮ ಪಾಪದೊಂದು 3-4. ನೋಡಿ ಎಲ್ಲ ಮುಗಿಸ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಇಟ್ಕೊಂಡಿದ್ದಾರೆ ಮುಂದೆಗಡೆ, ನಾನು ಹಿಂದೆಗಡೆ ಕುತ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀವಿ. ಬೇಗ ಹೋಗ್ಬೇಕಲ್ಲ, ಟೈಮ್ ಆಗ್ತೈತೆ ಇನ್ನು ಅಂತ ಹೋಗೋಷ್ಟಕ್ಕೆ ಅಂತೇಳಿ ಸ್ವಲ್ಪ ಫಾಸ್ಟಾಗೆ ಬಂದ್ವಿ. ನೋಡಿ ಆಲ್ರೆಡಿ ರೀಚ್ ಆದ್ವಿ ನಾವಿರೋ ಪ್ಲೇಸಿಗೆ. ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಎಲ್ಲ ಫೇಸ್ಬುಕ್ ID, ಇನ್ಸ್ಟಾಗ್ರಾಮ್ ID ಎಲ್ಲ ಕೂಡ ಫಾಲೋ ಮಾಡ್ಕೊಳ್ಳಿ. ನೇತ್ರ ತುಮಕೂರು ಅಂತಲೇ ಇದೆ. ಓಕೆನಾ?
ಸೊ ಮುಗಿಸ್ಕೊಂಡು ಟೈಮ್ ಏನು ಆಗಿರಲಿಲ್ಲ ನಾವು ಬರೋ ಅಷ್ಟೊತ್ತಿಗೆ, ಇನ್ನು ಒಂದು 10 ಮಿನಿಟ್ಸ್ ಇತ್ತು. ಅಷ್ಟು ಬೇಗನೆ ಬಂದ್ವಿ ನಾವು. ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದು ಮತ್ತೆ ಮನೆಯಲ್ಲಿ ನೋಡಿ ಮಗಳು ಬಂದಿದ್ದಾಳೆ ಆಲ್ರೆಡಿ, ಕರ್ಕೊಂಡು ಬಂದಿರೋದು. ಆದಮೇಲೆ ವೀಡಿಯೋ ಮಾಡಿದ್ದೀನಿ. ಬಟ್ಟೆ ಸ್ವಲ್ಪ ಅರ್ಧಂಬರ್ಧ ಒಣಗಿತ್ತು, ಹೊರಗಡೆ ಒಣಗಾಕಿದ್ದೀನಿ ನೋಡಿ. ಇಷ್ಟೆಲ್ಲ ಇತ್ತು ಬಟ್ಟೆ, ಒಣ್ಕೊಳ್ಳಿ ಅಂತ ಹೇಳಿ. 2 ದಿನ ಆದರೂ ಪರವಾಗಿಲ್ಲ, ಒಗ್ದಿದ್ದಾದರೆ ಸಾಕು. ಒಣ್ಕೊಳ್ಳೋದು ಬೇಕಾದ್ರೆ ನಿಧಾನಕ್ಕಾದರೂ ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.